ಮನೆ ಕೆಲಸದ ಆಕೆಯನ್ನ ಕಿಡ್ನಾಪ್ ಮಾಡಿಸಿದ ಕೇಸ್ ಸಂಬಂಧ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಮತ್ತೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಜಾಮೀನು ರದ್ದು ಕೋರಿರುವ ಅರ್ಜಿಯನ್ನ ಇಂದು ಹೈಕೋರ್ಟ್ ವಿಚಾರಣೆ ನಡೆಸಿದೆ. ಆದರೆ ಜಾಮೀನು ಭವಿಷ್ಯವನ್ನ ಕೋರ್ಟ್ ಕಾಯ್ದಿರಿಸಿದ್ರೆ ಎಫ್ಐಆರ್ ವಿಚಾರವನ್ನ ಆಗಸ್ಟ್ 8ಕ್ಕೆ ಮುಂದೂಡಿದೆ. ಪೆನ್ಡ್ರೈವ್ ಕೇಸ್ನಲ್ಲಿ ಮಾಜಿ ಸಚಿವ ರೇವಣ್ಣ ಕುಟುಂಬಕ್ಕೆ ಎದುರಾಗಿರುವ ಸಂಕಷ್ಟ ಇನ್ನೂ ಹರಣವಾಗಿಲ್ಲ. ಇಬ್ಬರು ಮಕ್ಕಳು ಜೈಲಿಗೆ ಹೋಗಿರುವ ನೋವಿನ ನಡುವೆ ರೇವಣ್ಣಗೆ ಮತ್ತೊಂದು ಶಾಕ್ ಸಿಗುವ ಸಾಧ್ಯತೆ ಇದೆ. ಕಿಡ್ನಾಪ್ ಕೇಸ್ನಲ್ಲಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದ ಎಸ್ಐಟಿ. ಮನೆ ಕೆಲಸದಾಕಿಯ ಕಿಡ್ನಾಪ್ ಕೇಸ್ ಸಂಬಂಧ ಪ್ರಕರಣದಲ್ಲಿ ಎಸ್ಐಟಿ ಚಾರ್ಜ್ ಶೀಟ್ ಸಲ್ಲಿಸಿದೆ. ಮಾಜಿ ಸಚಿವ ರೇವಣ್ಣ, ಭವಾನಿ ರೇವಣ್ಣ ಪ್ರಕರಣದ ಎಲ್ಲ ಆರೋಪಿಗಳ ವಿರುದ್ಧ 42ನೇ ಎಸಿಎಂಎಂ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ಪ್ರಾಥಮಿಕ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿ ತನಿಖೆ ಮುಂದುವರೆಸಿದೆ. ರೇವಣ್ಣ ಜಾಮೀನು ರದ್ದು ಕೋರಿದ ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ಜಾಮೀನು ಕಾಯ್ದಿರಿಸಿ ಎಫ್ಐಆರ್ ರದ್ದು ಕೋರಿರುವ ಅರ್ಜಿಯ ಮುಂದೂಡಿಕೆ. ಮನೆ ಕೆಲಸದಾಕಿಯನ್ನ ಕಿಡ್ನಾಪ್ ಮಾಡಿಸಿದ ಕೇಸ್ ಸಂಬಂಧ ರೇವಣ್ಣ ಪಡೆದಿರುವ ಜಾಮೀನು ರದ್ದು ಕೋರಿ ಎಸ್ಐಡಿ ಸಲ್ಲಿಸಿದ್ದ ಅರ್ಜಿಯನ್ನ ಹೈಕೋರ್ಟ್ ಏಕಸದಸ್ಯ ಪೀಠ ಇಂದು ವಿಚಾರಣೆ ನಡೆಸಿತು. ವಿಚಾರಣೆ ಮುಗಿಸಿದ ಬಳಿಕ ಜಾಮೀನು ರದ್ದಿನ ತೀರ್ಪನ್ನ ಕೋರ್ಟ್ ಕಾಯ್ದಿರಿಸಿದೆ. ಆದರೆ ರೇವಣ್ಣ ಎಫ್ಐಆರ್ ರದ್ದು ಕೋರಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆಯನ್ನ ಆಗಸ್ಟ್ 8ಕ್ಕೆ ಮುಂದೂಡಲಾಗಿದೆ. ಎಸ್ಐಟಿ ಪರ ಹಿರಿಯ ವಕೀಲ ರವಿವರ್ಮ ಕುಮಾರ್ ವಾದ ಮಾಡಿದ್ರೆ, ರೇವಣ್ಣ ಪರ ಹಿರಿಯ ವಕೀಲ ಸಿವಿ ನಾಗೇಶ್ ಪ್ರತಿವಾದವನ್ನ ಮಂಡಿಸಿದ್ರು. ಕೋರ್ಟ್ನಲ್ಲಿ ನಡೆದ ವಾದ ಪ್ರತಿವಾದ ಹೇಗಿತ್ತು ಅಂತ ನೋಡೋದಾದ್ರೆ, ಕೇಸ್ನಲ್ಲಿ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ. ರೇವಣ್ಣಗೆ ಬೇಲ್ ನೀಡುವಾಗ ಜಡ್ಜು ಪ್ರಮಾದ ಮಾಡಿದ್ದಾರೆ. ಸಂತ್ರಸ್ತೆ ಕಿಡ್ನಾಪ್ ಮಾಡಿ 7ನೇ ಆರೋಪಿಯ ಮನೆಯಲ್ಲಿಡಲಾಗಿತ್ತು. ಆಕೆಗೂ 7ನೇ ಆರೋಪಿಗೂ ಯಾವುದೇ ಸಂಬಂಧ ಇಲ್ದಿದ್ರು ಇರಿಸಿದ್ರು. ಆಕೆ ಅಲ್ಲಿದ್ದಳು ಎನ್ನುವುದಕ್ಕೆ ಎಸ್ಐಟಿ ಸಾಕ್ಷಿ ಕಲೆ ಹಾಕಿದೆ. ಒತ್ತೆ ಇಟ್ಟ ಜಾಗದಲ್ಲಿ ಆಕೆಯ ಕೂದಲು ಸಹ ಪತ್ತೆಯಾಗಿದೆ. ಪ್ರಕರಣದಲ್ಲಿ ಸಂತ್ರಸ್ತೆ 161 ಮತ್ತು 164 ಹೇಳಿಕೆ ದಾಖಲಿಸಲಾಗಿದೆ. ಸಂತ್ರಸ್ತೆಯ ಒತ್ತೆ ಇಟ್ಟಿದ್ದ A7 ಎಚ್.ಡಿ. ರೇವಣ್ಣಗೆ ಚೆನ್ನಾಗಿ ಪರಿಚಯ ಇದೆ. ಈ ಹಿಂದೆ ಎಚ್.ಡಿ. ರೇವಣ್ಣಗೆ ವಿಶೇಷ ಕರ್ತವ್ಯಾಧಿಕಾರಿಯಾಗಿದ್ರು. ಸಂತ್ರಸ್ತೆ ಕೈ ಮುಗಿದು ಅತ್ಯಾಚಾರ ಮಾಡದಂತೆ ಮನವಿ ಮಾಡ್ತಾಳೆ. ಆದ್ರೂ ಪ್ರಜ್ವಲ್ ರೇವಣ್ಣ ಆಕೆಯ ಮೇಲೆ ಅತ್ಯಾಚಾರವೆಸಗಿದ್ದಾನೆ. ಸಂತ್ರಸ್ತೆ ಪ್ರಜ್ವಲ್ ಮೇಲೆ ದೂರು ನೀಡ್ತಾಳೆ ಅಂತ ಕಿಡ್ನಾಪ್ ಮಾಡಿದ್ರು. ಪ್ರಜ್ವಲ್ ರಕ್ಷಿಸಲು ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿಸಿದ್ದಾರೆ. ಹೀಗಾಗಿ ರೇವಣ್ಣಗೆ ನೀಡಿರುವ ಜಾಮೀನನ್ನ ರದ್ದು ಮಾಡಬೇಕು. ಬೇಲ್ ರದ್ದು ಕೋರಿದ ಅರ್ಜಿ ಪರಿಗಣಿಸಲು ಕೆಲ ಅಂಶಗಳು ಕಡ್ಡಾಯ. ಆರೋಪಿ ಸಾಕ್ಷಿಗಳಿಗೆ ಬೆದರಿಸಬೇಕು, ಸಾಕ್ಷಿನಾಶ ಯತ್ನ ಆಗಿರಬೇಕು. ಆದ್ರೆ ಇಲ್ಲಿ ರೇವಣ್ಣ ಜಾಮೀನು ನಂತರ ಯಾವುದೇ ಯತ್ನ ನಡೆಸಿಲ್ಲ. ಹೀಗಾಗಿ ಎಸ್ಐಟಿ ಅರ್ಜಿಯನ್ನ ವಜಾ ಮಾಡುವುದು ಸೂಕ್ತವಾಗಿದೆ. ಒಟ್ಟಾರೆ ವಾದ ಪ್ರತಿವಾದದ ಬಳಿಕ ಕೋರ್ಟ್ ಜಾಮೀನು ರದ್ದಿನ ತೀರ್ಪನ್ನ ಕಾಯ್ದಿರಿಸಿ ಎಫ್ಐಆರ್ ರದ್ದು ಕೋರಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆಯನ್ನ ಆಗಸ್ಟ್ 8ಕ್ಕೆ ಮುಂದೂಡಿದೆ. ವಿಷ್ಣು ಪ್ರಸಾದ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.